ನಿಮಗೆ ಗೊತ್ತಾ, ರಾಮಾಯಣ ಹಾಗೂ ಮಹಾಭಾರತಕ್ಕಿಂತ ಒಂದು ದೊಡ್ಡ ಯುದ್ಧ ನಡೆಯೋದ್ರಲ್ಲಿದೆ. ಅದು ಕೂಡ ಈ ಕಲಿಯುಗದಲ್ಲೇ. ರಾಕ್ಷಸ ಕಲಿಪುರುಷ ಮತ್ತೆ ಶ್ರೀ ವಿಷ್ಣುವಿನ ಅವತಾರ ಕಲ್ಕಿ ಮಧ್ಯ ಈ ಯುದ್ಧ ನಡೆಯುತ್ತೆ. ಈ ಕಲಿಪುರುಷ ರಾವಣಗಿಂತ 100 ಪಟ್ಟು ಬಲಶಾಲಿ ಮತ್ತೆ ಕ್ರೂರಿಯಾಗಿರ್ತಾನೆ. ಈ ಕಲಿಪುರುಷನ ಯುಗವನ್ನೇ ಕಲಿಯುಗ ಅಂತ ಕೂಡ ಕರೀತಾರೆ. ಈ ಕಲಿಯುಗದ ಅಂತ್ಯದಲ್ಲಿ ಪಾಪ ಕೃತ್ಯಗಳು ಅನ್ನೋದು ಮಿತಿನ ಮೀರಿರ್ತವೆ. ಆವಾಗ ಈ 7 ಚಿರಂಜೀವಿಗಳಾಗಿರುವಂತಹ ಆಂಜನೇಯ, ಪರಶುರಾಮ, ಅಶ್ವತ್ಥಾಮ, ಕೃಪಾಚಾರ್ಯ, ವೇದವ್ಯಾಸ, ರಾಜಬಲಿ ಮತ್ತು ವಿಭೀಷಣ ಇವ್ರು ಕೆಲವು ಶಾಪ ಅಥವಾ ಕಾರಣಗಳಿಂದಾನೇ ಭೂಮಿಲಿ ಉಳ್ಕೊಂಡಿರುವಂತವ್ರು. ಇವ್ರು ಕೂಡ ಕಲ್ಕಿಗೆ ಸಹಾಯ ಮಾಡ್ತಾರೆ. ಈ ಕಲಿಪುರುಷ ಇದುವರೆಗಿನ ರಾಕ್ಷಸರಲ್ಲೇ ಅತ್ಯಂತ ಬಲಶಾಲಿಯಾದ ರಾಕ್ಷಸನಾಗಿರ್ತಾನೆ. ಇವನನ್ನ ಸೋಲ್ಸಕ್ಕೆಂದನೆ ಶ್ರೀ ವಿಷ್ಣುವಿನ ಅವತಾರ ಕಲ್ಕಿ ಮತ್ತೆ ಕಲ್ಕಿ ಅವತಾರಕ್ಕೋಸ್ಕರನೇ ಕಾಯ್ತಿರುವಂತಹ 7 ಚಿರಂಜೀವಿಗಳು ಒಟ್ಟಿಗೆ ಸೇರಿ ಯುದ್ಧ ಮಾಡ್ತಾರೆ. ಅಶ್ವತ್ಥಾಮನಿಂದ ಒಂದು ಮಣಿನ ಶ್ರೀಕೃಷ್ಣ ಅವರು ಕಿತ್ಕೊಂಡಿರ್ತಾರಲ್ಲ, ಅದನ್ನ ದೇವರು ಅಶ್ವತ್ಥಾಮನಿಗೆ ವಾಪಸ್ಸು ಹಿಂದಿರುಗಿಸ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಆ ಟೈಮಲ್ಲಿ ರಾವಣ ಕೂಡ ವಾಪಸ್ ಬದುಕನಂತೆ. ಆದ್ರೆ ರಾವಣ ಯಾರ ಸೈಡಿಂದ ಯುದ್ಧ ಮಾಡ್ತಾನೆ ಅನ್ನೋದು ಸಸ್ಪೆನ್ಸ್.